ಗದಗ ಜಿಲ್ಲೆಯಲ್ಲಿ ನಡೆದಂತ ಸರಣಿ ಕಳ್ಳತನ, ವಂಚನೆ, ಮೋಸ ಪ್ರಕರಣಗಳ ಬೆನ್ನತ್ತಿದ್ದಾರೆ ಕಾಕಿ ಕದಿಮರು. ಮತ್ತೆ ಜೊತೆಗೆ ಹೆಡೆಮುರಿ ಕೂಡ ಕಟ್ಟಿದ್ದಾರೆ. ಚಿನ್ನ, ಬೆಳ್ಳಿ, ನಗದು ಜಪ್ತಿ ಮಾಡಿದ್ದಾರೆ. ಪೊಲೀಸರ ಭರ್ಜರಿ ಕಾರ್ಯಾಚರಣೆಗೆ ಜಿಲ್ಲೆಯ ಜನ ಬೇಷ್ ಅಂತಿದ್ದಾರೆ. ಗದಗ ಜಿಲ್ಲಾ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಖದೀಮರಿಂದ 1.22 ಕೋಟಿ ಮೌಲ್ಯದ ವಸ್ತುಗಳು ವಶ. ಕಣ್ಣು ಹಾಯಿಸಿದಲ್ಲೆಲ್ಲ ಬಂಗಾರದ ಆಭರಣ, ಬೆಳ್ಳಿಯ ವಸ್ತುಗಳು, ಕಂತೆ ಹಣ. ಇದು ಯಾವುದೋ ಜ್ಯುವೆಲ್ಲರಿ ಶಾಪ್ ಅನ್ಕೊಂಡ್ರ? ಖಂಡಿತ ಅಲ್ಲ. ಈ ಬೆಲೆ ಬಾಳುವ ಆಭರಣಗಳು ಗದಗ ಜಿಲ್ಲಾ ಪೊಲೀಸರು ಕಳ್ಳರಿಂದ ವಶಕ್ಕೆ ಪಡೆದಿರೋವು. ಹೌದು, ಗದಗ ಜಿಲ್ಲಾ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಜಿಲ್ಲೆಯಾದ್ಯಂತ ಕಳೆದ 7-8 ತಿಂಗಳಲ್ಲಿ ನಡೆದಿದ್ದ ಬಹುತೇಕ ಕಳ್ಳತನ, ದರೋಡೆ ಪ್ರಕರಣಗಳನ್ನ ಭೇದಿಸಿದ್ದಾರೆ. ಲಕ್ಷ, 10 ಲಕ್ಷ ಅಲ್ಲ, ಬರೋಬ್ಬರಿ 1.22 ಕೋಟಿ ಮೌಲ್ಯದ ವಸ್ತುಗಳನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಒಟ್ಟು 91 ಕಳ್ಳತನ ಪ್ರಕರಣಗಳ ಪೈಕಿ 95 ಆರೋಪಿತರ ಕೈಗೆ ಕೋಳ ತೊಡಿಸಿದ್ದಾರೆ. ಕಳ್ಳರಿಂದ ವಶಕ್ಕೆ ಪಡೆಯಲಾದ ಚಿನ್ನಾಭರಣ, ದ್ವಿಚಕ್ರ ವಾಹನ, ಮೊಬೈಲ್ ಸೇರಿದಂತೆ ಇತರೆ ವಸ್ತುಗಳನ್ನ ಗದಗ ಎಸ್ಪಿ ರೋಹನ್ ಜಗದೀಶ್ ಅವರು ಸಾರ್ವಜನಿಕರಿಗೆ ಮರಳಿ ಹಸ್ತಾಂತರಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಹೆಚ್ಚು ಕಳ್ಳತನ ಪ್ರಕರಣಗಳು ದಾಖಲಾಗ್ತಿದ್ವು. ಜನರು ಪೊಲೀಸರ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಇದನ್ನ ಚಾಲೆಂಜ್ ಆಗಿ ತೆಗೆದುಕೊಂಡ ಪೊಲೀಸರು ಖದೀಮರ ಜನ್ಮಜಾಲಾಡಿದ್ದಾರೆ. ಈ ವೇಳೆ ಮಾತನಾಡಿದ ಗದಗ ಎಸ್ಪಿ, ಪ್ರಕರಣಗಳನ್ನ ಪತ್ತೆ ಮಾಡಿದ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗೆ ಪ್ರಶಂಸೆ ವ್ಯಕ್ತಪಡಿಸಿ ಬಹುಮಾನ ಘೋಷಿಸುವುದಾಗಿ ತಿಳಿಸಿದ್ದಾರೆ. ಒಟ್ಟು 711 ಗ್ರಾಂ ಬಂಗಾರ ರಿಕವರ್ ಮಾಡಿ 42,04,690 ರೂಪಾಯಿಯಷ್ಟು ಮಾಲನ್ನ ನಾವು ಈಗಾಗಲೇ ಜಪ್ತಿಪಡಿಸ್ಕೊಂಡು ನಮ್ಮ ಯಾರ್ಯಾರು ಬಾಧೆ ಪಟ್ಟಿದ್ದಾರೆ ಅವ್ರಿಗೆ ನಾವು ಹಿಂತಿರುಗಿಸೋ ಕೆಲಸ ಮಾಡಿದ್ದೀವಿ. ಮತ್ತು ಬೆಳ್ಳಿ, ಇದು ಕೂಡ ನಾವು ಆಲ್ಮೋಸ್ಟ್ 2 kg 630 ಗ್ರಾಮಷ್ಟು ನಾವು ರಿಕವರಿ ಮಾಡಿ 2,07,500 ರೂಪಾಯಿಯಷ್ಟು ನಾವು ವಶಕ್ಕೆ ಪಡಿಸ್ಕೊಂಡಿದ್ದೀವಿ. ಅಷ್ಟೇ ಅಲ್ಲದೆ ಸಿಇಐಆರ್ ಪೋರ್ಟಲ್ ಮತ್ತು ಮೊಬಿಫೈ ಆಪ್ ತಂತ್ರಾಂಶದ ಮೂಲಕ ಈ ವರ್ಷದಲ್ಲಿ ಪತ್ತೆ ಮಾಡಲಾದ ಲಕ್ಷಾಂತರ ಬೆಲೆಯ 100 ಕಳ್ಳತನವಾದ ಮೊಬೈಲ್ಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದು 277 ಮೊಬೈಲ್ಗಳನ್ನು ಮಾಲೀಕರಿಗೆ ಹಸ್ತಾಂತರಿಸಿದ್ದಾರೆ. ಅದೇ ರೀತಿ ಮನೆ ಕಳ್ಳತನ, ವಾಹನ ಕಳ್ಳತನ, ವಂಚನೆ, ಮೋಸ ಸೇರಿ 61 ಪ್ರಕರಣಗಳನ್ನು ಭೇದಿಸಿದ ಪೊಲೀಸರು ಅಪಾರ ಮೊತ್ತದ ಚಿನ್ನ, ಬೆಳ್ಳಿ, ನಗದನ್ನ ವಶಕ್ಕೆ ಪಡೆದಿದ್ದಾರೆ. ಮಧ್ಯಮ ಬಡ ಜನರು ಚಿನ್ನ, ಬೆಳ್ಳಿ, ಹಣ ಕಳೆದುಕೊಂಡು ಕಂಗಾಲಾದ್ರು. ಇವೆಲ್ಲವುಗಳನ್ನ ವಶಪಡಿಸಿಕೊಂಡಿರೋ ಪೊಲೀಸರು ಮರಳಿ ಮೂಲ ಮಾಲೀಕರಿಗೆ ಹಸ್ತಾಂತರಿಸಿದ್ದಾರೆ. ಕಳ್ಳತನವಾಗಿದ್ದ ವಸ್ತುಗಳನ್ನ ಮರಳಿ ಪಡೆದು ಜನರು ಖುಷಿಯಾಗಿದ್ದಾರೆ. ಹೃದಯಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ಅವರಿಗೆ ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆ ಕಳುವಾಗಿ 2 ತಾಸಿನೊಳಗೆ ಅವರು ಅಪರಾಧಿಯನ್ನ ಹಿಡಿದುಕೊಟ್ರು. ಅದು ನಮಗೆ ಬಹಳ ಖುಷಿ. ಅಪರಾಧಿಯನ್ನು ಹಿಡಿಯೋದು ಅಂದ್ರೆ ಅಷ್ಟು ಸಾಮಾನ್ಯ ಕೆಲಸ ಅಲ್ಲ. ಎಲ್ಲ ಪೊಲೀಸರು ತಮ್ಮ ಜೀವವನ್ನು ಪಣಕ್ಕಿಟ್ಟು ಒಂದು ಈ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ನಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಬಂಧಿತರಾದ 95 ಜನ ಆರೋಪಿತರಲ್ಲಿ ಅಂತಾರಾಜ್ಯ ಕಳ್ಳರು ಸಹ ಒಳಗೊಂಡಿದ್ದಾರೆ. ವರ್ಷಾನುಗಟ್ಟಲೆ ದುಡಿದು ಕೂಡಿಟ್ಟ ಹಣದಲ್ಲಿ ಬೆಳ್ಳಿ, ಬಂಗಾರ ತೆಗೆದುಕೊಂಡು ಕಳ್ಳರ ಪಾಲಾಗಿದ್ದ ವಸ್ತುಗಳು ವಾಪಸ್ ಸಿಕ್ಕಿದ್ದಕ್ಕೆ ಜನರು ಫುಲ್ ಖುಷಿಯಾಗಿದ್ದಾರೆ. ಪೊಲೀಸರಿಗೆ ಧನ್ಯವಾದ ತಿಳಿಸಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಗದಗ ಜಿಲ್ಲೆಯಲ್ಲಿ ನಡೆದಂತ ಸರಣಿ ಕಳ್ಳತನ, ವಂಚನೆ, ಮೋಸ ಪ್ರಕರಣಗಳ ಬೆನ್ನತ್ತಿದ್ದಾರೆ ಕಾಕಿ ಕದಿಮರು. ಮತ್ತೆ ಜೊತೆಗೆ ಹೆಡೆಮುರಿ ಕೂಡ ಕಟ್ಟಿದ್ದಾರೆ. ಚಿನ್ನ, ಬೆಳ್ಳಿ, ನಗದು ಜಪ್ತಿ ಮಾಡಿದ್ದಾರೆ. ಪೊಲೀಸರ ಭರ್ಜರಿ ಕಾರ್ಯಾಚರಣೆಗೆ ಜಿಲ್ಲೆಯ ಜನ ಬೇಷ್ ಅಂತಿದ್ದಾರೆ. ಗದಗ ಜಿಲ್ಲಾ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಖದೀಮರಿಂದ 1.22 ಕೋಟಿ ಮೌಲ್ಯದ ವಸ್ತುಗಳು ವಶ. ಕಣ್ಣು ಹಾಯಿಸಿದಲ್ಲೆಲ್ಲ ಬಂಗಾರದ ಆಭರಣ, ಬೆಳ್ಳಿಯ ವಸ್ತುಗಳು, ಕಂತೆ ಹಣ. ಇದು ಯಾವುದೋ ಜ್ಯುವೆಲ್ಲರಿ ಶಾಪ್ ಅನ್ಕೊಂಡ್ರ? ಖಂಡಿತ ಅಲ್ಲ. ಈ ಬೆಲೆ ಬಾಳುವ ಆಭರಣಗಳು ಗದಗ ಜಿಲ್ಲಾ ಪೊಲೀಸರು ಕಳ್ಳರಿಂದ ವಶಕ್ಕೆ ಪಡೆದಿರೋವು. ಹೌದು, ಗದಗ ಜಿಲ್ಲಾ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಜಿಲ್ಲೆಯಾದ್ಯಂತ ಕಳೆದ 7-8 ತಿಂಗಳಲ್ಲಿ ನಡೆದಿದ್ದ ಬಹುತೇಕ ಕಳ್ಳತನ, ದರೋಡೆ ಪ್ರಕರಣಗಳನ್ನ ಭೇದಿಸಿದ್ದಾರೆ. ಲಕ್ಷ, 10 ಲಕ್ಷ ಅಲ್ಲ, ಬರೋಬ್ಬರಿ 1.22 ಕೋಟಿ ಮೌಲ್ಯದ ವಸ್ತುಗಳನ್ನ
ಪೊಲೀಸರು ಜಪ್ತಿ ಮಾಡಿದ್ದಾರೆ. ಒಟ್ಟು 91 ಕಳ್ಳತನ ಪ್ರಕರಣಗಳ ಪೈಕಿ 95 ಆರೋಪಿತರ ಕೈಗೆ ಕೋಳ ತೊಡಿಸಿದ್ದಾರೆ. ಕಳ್ಳರಿಂದ ವಶಕ್ಕೆ ಪಡೆಯಲಾದ ಚಿನ್ನಾಭರಣ, ದ್ವಿಚಕ್ರ ವಾಹನ, ಮೊಬೈಲ್ ಸೇರಿದಂತೆ ಇತರೆ ವಸ್ತುಗಳನ್ನು ಗದಗ್ ಎಸ್ಪಿ ರೋಹನ್ ಜಗದೀಶ್ ಅವರು ಸಾರ್ವಜನಿಕರಿಗೆ ಮರಳಿ ಹಸ್ತಾಂತರಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಹೆಚ್ಚು ಕಳ್ಳತನ ಪ್ರಕರಣಗಳು ದಾಖಲಾಗ್ತಿದ್ವು. ಜನರು ಪೊಲೀಸರ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಇದನ್ನ ಚಾಲೆಂಜ್ ಆಗಿ ತೆಗೆದುಕೊಂಡ ಪೊಲೀಸರು ಖದೀಮರ ಜನ್ಮಜಾಲಾಡಿದ್ದಾರೆ. ಈ ವೇಳೆ ಮಾತನಾಡಿದ ಗದಗ ಎಸ್ಪಿ, ಪ್ರಕರಣಗಳನ್ನ ಪತ್ತೆ ಮಾಡಿದ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗೆ ಪ್ರಶಂಸೆ ವ್ಯಕ್ತಪಡಿಸಿ ಬಹುಮಾನ ಘೋಷಿಸುವುದಾಗಿ ತಿಳಿಸಿದ್ದಾರೆ. ಒಟ್ಟು 711 ಗ್ರಾಂ ಬಂಗಾರ ರಿಕವರ್ ಮಾಡಿ 42,04,690 ರೂಪಾಯಿಯಷ್ಟು ಮಾಲನ್ನ ನಾವು ಈಗಾಗಲೇ ಜಪ್ತಿ ಪಡಿಸ್ಕೊಂಡು ನಮ್ಮ ಯಾರ್ಯಾರು ಬಾಧೆ ಪಟ್ಟಿದ್ದಾರೆ ಅವ್ರಿಗೆ ನಾವು ಹಿಂತಿರುಗಿಸೋ ಕೆಲಸ ಮಾಡಿದ್ದೀವಿ. ಮತ್ತು ಬೆಳ್ಳಿ ಇದು ಕೂಡ ನಾವು ಆಲ್ಮೋಸ್ಟ್ 2 kg 630 ಗ್ರಾಮಷ್ಟು ನಾವು ರಿಕವರಿ ಮಾಡಿ 2,07,500 ರೂಪಾಯಿಯಷ್ಟು ನಾವು ವಶಕ್ಕೆ ಪಡಿಸ್ಕೊಂಡಿದ್ದೀವಿ. ಅಷ್ಟೇ ಅಲ್ಲದೆ ಸಿಇಐಆರ್ ಪೋರ್ಟಲ್ ಮತ್ತು ಮೊಬಿಫೈ ಆಪ್ ತಂತ್ರಾಂಶದ ಮೂಲಕ ಈ ವರ್ಷದಲ್ಲಿ ಪತ್ತೆ ಮಾಡಲಾದ ಲಕ್ಷಾಂತರ ಬೆಲೆಯ 100 ಕಳ್ಳತನವಾದ ಮೊಬೈಲ್ಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದು 277 ಮೊಬೈಲ್ಗಳನ್ನು ಮಾಲೀಕರಿಗೆ ಹಸ್ತಾಂತರಿಸಿದ್ದಾರೆ. ಅದೇ ರೀತಿ ಮನೆ ಕಳ್ಳತನ, ವಾಹನ ಕಳ್ಳತನ, ವಂಚನೆ, ಮೋಸ ಸೇರಿ 61 ಪ್ರಕರಣಗಳನ್ನು ಭೇದಿಸಿದ ಪೊಲೀಸರು ಅಪಾರ ಮೊತ್ತದ ಚಿನ್ನ, ಬೆಳ್ಳಿ, ನಗದನ್ನ ವಶಕ್ಕೆ ಪಡೆದಿದ್ದಾರೆ. ಮಧ್ಯಮ ಬಡ ಜನರು ಚಿನ್ನ, ಬೆಳ್ಳಿ, ಹಣ ಕಳೆದುಕೊಂಡು ಕಂಗಾಲಾದ್ರು. ಇವೆಲ್ಲವುಗಳನ್ನ ವಶಪಡಿಸಿಕೊಂಡಿರುವ ಪೊಲೀಸರು ಮರಳಿ ಮೂಲ ಮಾಲೀಕರಿಗೆ ಹಸ್ತಾಂತರಿಸಿದ್ದಾರೆ. ಕಳ್ಳತನವಾಗಿದ್ದ ವಸ್ತುಗಳನ್ನ ಮರಳಿ ಪಡೆದು ಜನರು ಖುಷಿಯಾಗಿದ್ದಾರೆ. ಹೃದಯಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ಅವರಿಗೆ ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆ ಕಳುವಾಗಿ 2 ತಾಸಿನೊಳಗೆ ಅವರು ಅಪರಾಧಿಯನ್ನ ಹಿಡಿದುಕೊಟ್ರು. ಅದು ನಮಗೆ ಬಹಳ ಖುಷಿ. ಅಪರಾಧಿಯನ್ನು ಹಿಡಿಯೋದು ಅಂದ್ರೆ ಅಷ್ಟು ಸಾಮಾನ್ಯ ಕೆಲಸ ಅಲ್ಲ. ಎಲ್ಲ ಪೊಲೀಸರು ತಮ್ಮ ಜೀವವನ್ನು ಪಣಕ್ಕಿಟ್ಟು ಒಂದು ಈ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ನಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಬಂಧಿತರಾದ 95 ಜನ ಆರೋಪಿತರಲ್ಲಿ ಅಂತಾರಾಜ್ಯ ಕಳ್ಳರು ಸಹ ಒಳಗೊಂಡಿದ್ದಾರೆ. ವರ್ಷಾನುಗಟ್ಟಲೆ ದುಡಿದು ಕೂಡಿಟ್ಟ ಹಣದಲ್ಲಿ ಬೆಳ್ಳಿ, ಬಂಗಾರ ತೆಗೆದುಕೊಂಡು ಕಳ್ಳರ ಪಾಲಾಗಿದ್ದ ವಸ್ತುಗಳು ವಾಪಸ್ ಸಿಕ್ಕಿದ್ದಕ್ಕೆ ಜನರು ಫುಲ್ ಖುಷಿಯಾಗಿದ್ದಾರೆ. ಪೊಲೀಸರಿಗೆ ಧನ್ಯವಾದ ತಿಳಿಸಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಗದಗ ಜಿಲ್ಲೆಯಲ್ಲಿ ನಡೆದಂತ ಸರಣಿ ಕಳ್ಳತನ, ವಂಚನೆ, ಮೋಸ ಪ್ರಕರಣಗಳ ಬೆನ್ನತ್ತಿದ್ದಾರೆ ಖಾಕಿ ಕದೀಮರು. ಮತ್ತೆ ಜೊತೆಗೆ ಹೆಡೆಮುರಿ ಕೂಡ ಕಟ್ಟಿದ್ದಾರೆ. ಚಿನ್ನ, ಬೆಳ್ಳಿ, ನಗದು ಜಪ್ತಿ ಮಾಡಿದ್ದಾರೆ. ಪೊಲೀಸರ ಭರ್ಜರಿ ಕಾರ್ಯಾಚರಣೆಗೆ ಜಿಲ್ಲೆಯ ಜನ ಬೇಷ್ ಅಂತಿದ್ದಾರೆ. ಗದಗ ಜಿಲ್ಲಾ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಖದೀಮರಿಂದ 1.22 ಕೋಟಿ ಮೌಲ್ಯದ ವಸ್ತುಗಳು ವಶ. ಕಣ್ಣು ಹಾಯಿಸಿದಲ್ಲೆಲ್ಲ ಬಂಗಾರದ ಆಭರಣ, ಬೆಳ್ಳಿಯ ವಸ್ತುಗಳು, ಕಂತೆ ಹಣ. ಇದು ಯಾವುದೋ ಜ್ಯುವೆಲರಿ ಶಾಪ್ ಅನ್ಕೊಂಡ್ರ? ಖಂಡಿತ ಅಲ್ಲ. ಈ ಬೆಲೆ ಬಾಳುವ ಆಭರಣಗಳು ಗದಗ ಜಿಲ್ಲಾ ಪೊಲೀಸರು ಕಳ್ಳರಿಂದ ವಶಕ್ಕೆ ಪಡೆದಿರೋವು. ಹೌದು, ಗದಗ ಜಿಲ್ಲಾ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಜಿಲ್ಲೆಯಾದ್ಯಂತ ಕಳೆದ 7-8 ತಿಂಗಳಲ್ಲಿ ನಡೆದಿದ್ದ ಬಹುತೇಕ ಕಳ್ಳತನ, ದರೋಡೆ ಪ್ರಕರಣಗಳನ್ನ ಭೇದಿಸಿದ್ದಾರೆ. 10 ಲಕ್ಷ ಅಲ್ಲ, ಬರೋಬ್ಬರಿ 1,22 ಲಕ್ಷ ಮೌಲ್ಯದ ವಸ್ತುಗಳನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಒಟ್ಟು 91 ಕಳ್ಳತನ ಪ್ರಕರಣಗಳ ಪೈಕಿ 95 ಆರೋಪಿತರ ಕೈಗೆ ಕೋಳ ತೊಡಿಸಿದ್ದಾರೆ. ಕಳ್ಳರಿಂದ ವಶಕ್ಕೆ ಪಡೆಯಲಾದ ಚಿನ್ನಾಭರಣ, ದ್ವಿಚಕ್ರ ವಾಹನ, ಮೊಬೈಲ್ ಸೇರಿದಂತೆ ಇತರೆ ವಸ್ತುಗಳನ್ನ ಗದಗ್ ಎಸ್ಪಿ ರೋಹನ್ ಜಗದೀಶ್ ಅವರು ಸಾರ್ವಜನಿಕರಿಗೆ ಮರಳಿ ಹಸ್ತಾಂತರಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಹೆಚ್ಚು ಕಳ್ಳತನ ಪ್ರಕರಣಗಳು ದಾಖಲಾಗ್ತಿದ್ವು. ಜನರು ಪೊಲೀಸರ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಇದನ್ನ ಚಾಲೆಂಜ್ ಆಗಿ ತೆಗೆದುಕೊಂಡ ಪೊಲೀಸರು ಖದೀಮರ ಜನ್ಮಜಾಲಾಡಿದ್ದಾರೆ. ಈ ವೇಳೆ ಮಾತನಾಡಿದ ಗದಗ ಎಸ್ಪಿ, ಪ್ರಕರಣಗಳನ್ನ ಪತ್ತೆ ಮಾಡಿದ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗೆ ಪ್ರಶಂಸೆ ವ್ಯಕ್ತಪಡಿಸಿ ಬಹುಮಾನ ಘೋಷಿಸುವುದಾಗಿ ತಿಳಿಸಿದ್ದಾರೆ. ಒಟ್ಟು 711 ಗ್ರಾಂ ಬಂಗಾರ ರಿಕವರ್ ಮಾಡಿ 42,04,690 ರೂಪಾಯಿಯಷ್ಟು ಮಾಲನ್ನ ನಾವು ಈಗಾಗಲೇ ಜಪ್ತಿ ಪಡಿಸ್ಕೊಂಡು ನಮ್ಮ ಯಾರ್ಯಾರು ಬಾಧೆ ಪಟ್ಟಿದ್ದಾರೆ ಅವ್ರಿಗೆ ನಾವು ಹಿಂತಿರುಗಿಸೋ ಕೆಲಸ ಮಾಡಿದ್ದೀವಿ. ಮತ್ತು ಬೆಳ್ಳಿ ಇದು ಕೂಡ ನಾವು ಆಲ್ಮೋಸ್ಟ್ 2 kg 630 ಗ್ರಾಮಷ್ಟು ನಾವು ರಿಕವರಿ ಮಾಡಿ 2,07,500 ರೂಪಾಯಿಯಷ್ಟು ನಾವು ವಶಕ್ಕೆ ಪಡಿಸ್ಕೊಂಡಿದ್ದೀವಿ. ಅಷ್ಟೇ ಅಲ್ಲದೆ ಸಿಇಐಆರ್ ಪೋರ್ಟಲ್ ಮತ್ತು
ಮೊಬಿಫೈ ಆಪ್ ತಂತ್ರಾಂಶದ ಮೂಲಕ ಈ ವರ್ಷದಲ್ಲಿ ಪತ್ತೆ ಮಾಡಲಾದ ಲಕ್ಷಾಂತರ ಬೆಲೆಯ ನೂರಾರು ಕಳ್ಳತನವಾದ ಮೊಬೈಲ್ಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದು 277 ಮೊಬೈಲ್ಗಳನ್ನು ಮಾಲೀಕರಿಗೆ ಹಸ್ತಾಂತರಿಸಿದ್ದಾರೆ. ಅದೇ ರೀತಿ ಮನೆ ಕಳ್ಳತನ, ವಾಹನ ಕಳ್ಳತನ, ವಂಚನೆ, ಮೋಸ ಸೇರಿ 61 ಪ್ರಕರಣಗಳನ್ನು ಭೇದಿಸಿದ ಪೊಲೀಸರು ಅಪಾರ ಮೊತ್ತದ ಚಿನ್ನ, ಬೆಳ್ಳಿ, ನಗದನ್ನ ವಶಕ್ಕೆ ಪಡೆದಿದ್ದಾರೆ. ಮಧ್ಯಮ ಬಡ ಜನರು ಚಿನ್ನ, ಬೆಳ್ಳಿ, ಹಣ ಕಳೆದುಕೊಂಡು ಕಂಗಾಲಾದ್ರು. ಇವೆಲ್ಲವುಗಳನ್ನ ವಶಪಡಿಸಿಕೊಂಡಿರೋ ಪೊಲೀಸರು ಮರಳಿ ಮೂಲ ಮಾಲೀಕರಿಗೆ ಹಸ್ತಾಂತರಿಸಿದ್ದಾರೆ. ಕಳ್ಳತನವಾಗಿದ್ದ ವಸ್ತುಗಳನ್ನ ಮರಳಿ ಪಡೆದು ಜನರು ಖುಷಿಯಾಗಿದ್ದಾರೆ. ಹೃದಯಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಅವರಿಗೆ ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆ ಕಳುವಾಗಿ 2 ತಾಸಿನೊಳಗೆ ಅವರು ಅಪರಾಧಿಯನ್ನ ಹಿಡಿದುಕೊಟ್ರು. ಅದು ನಮಗೆ ಬಹಳ ಖುಷಿ. ಅಪರಾಧಿಯನ್ನು ಹಿಡಿಯೋದು ಅಂದ್ರೆ ಅಷ್ಟು ಸಾಮಾನ್ಯ ಕೆಲಸ ಅಲ್ಲ. ಎಲ್ಲ ಪೊಲೀಸರು ತಮ್ಮ ಜೀವವನ್ನು ಪಣಕ್ಕಿಟ್ಟು ಒಂದು ಈ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ನಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಬಂಧಿತರಾದ 95 ಜನ ಆರೋಪಿತರಲ್ಲಿ ಅಂತಾರಾಜ್ಯ ಕಳ್ಳರು ಸಹ ಒಳಗೊಂಡಿದ್ದಾರೆ. ವರ್ಷಾನುಗಟ್ಟಲೆ ದುಡಿದು ಕೂಡಿಟ್ಟ ಹಣದಲ್ಲಿ ಬೆಳ್ಳಿ, ಬಂಗಾರ ತೆಗೆದುಕೊಂಡು ಕಳ್ಳರ ಪಾಲಾಗಿದ್ದ ವಸ್ತುಗಳು ವಾಪಸ್ ಸಿಕ್ಕಿದ್ದಕ್ಕೆ ಜನರು ಫುಲ್ ಖುಷಿಯಾಗಿದ್ದಾರೆ. ಪೊಲೀಸರಿಗೆ ಧನ್ಯವಾದ.